ಜನನಿ ಜನ್ಮಭೂಮಿ ದೀಪು ಚಂದ್ರ ದಾಸ್ ಬಾಂಗ್ಲಾದೇಶ ಕೊಲೆ ಪ್ರಕರಣ. ದೀಪು ಚಂದ್ರ ದಾಸ್ ಯಾರು? ದೀಪು ಚಂದ್ರ ದಾಸ್ ಅವರು ಬಾಂಗ್ಲಾದೇಶದ ಮೈಮನ್ಸಿಂಗ್ ಜಿಲ್ಲೆಯವರು. ಅವರು ಹಿಂದೂ ಸಮುದಾಯಕ್ಕೆ ಸೇರಿದವರು. ಬಾಲೂಕಾ ಪ್ರದೇಶದ ಒಂದು ಗಾರ್ಮೆಂಟ್ ಕಾರ್ಖಾನೆಯಲ್ಲಿ ಕಾರ್ಮಿಕನಾಗಿ ಕೆಲಸ ಮಾಡುತ್ತಿದ್ದರು. ಅವರಿಗೆ ಕುಟುಂಬವಿದ್ದು ಒಂದು ಸಣ್ಣ ಮಗು ಕೂಡ ಇದೆ ಎಂದು ವರದಿಯಾಗಿದೆ. ರಾತ್ರಿ ಏನಾಯಿತು? 2025ರ ಡಿಸೆಂಬರ್ 18ರಿಂದ 19ರ ರಾತ್ರಿ ಧಾರ್ಮಿಕ ಅವಹೇಳನ, ಧರ್ಮ ನಿಂದನೆ ಆರೋಪಗಳನ್ನು ಹರಡಲಾಗಿತ್ತು. ಆ ಆರೋಪದ ಆಧಾರದ ಮೇಲೆ ಒಂದು ಜನ ಗುಂಪು ಮಾಫ್ ದೀಪು ಚಂದ್ರ ದಾಸ್ ಮೇಲೆ ದಾಳಿ ನಡೆಸಿತು. ಅವರನ್ನು ಕ್ರೂರವಾಗಿ ಹೊಡೆದು ಕೊಂದರು. ಕೊಲೆ ನಂತರ ಅವರ ದೇಹವನ್ನು ಬೆಂಕಿ ಹಚ್ಚಿ ಸುಟ್ಟಿದ್ದಾರೆ ಮತ್ತು ಕೆಲ ವರದಿಗಳ ಪ್ರಕಾರ ಮರವೊಂದಕ್ಕೆ ಕಟ್ಟಿ ಹಾಕಲಾಗಿತ್ತು. ಈ ಘಟನೆ ಮೈಮನ್ಸಿಂಗ್ ಜಿಲ್ಲೆಯ ಬಾಲೂಕಾ ಪ್ರದೇಶದ ದುಬಾಲಿಯಾ ಪಾರಾ ಮಾಸ್ಟರ್ ಬಾರಿ ಭಾಗದಲ್ಲಿ ನಡೆದಿದೆ. ಧರ್ಮ ನಿಂದನೆ ಆರೋಪ ಸತ್ಯವೇ? ಆರಂಭದಲ್ಲಿ ದೀಪು ಚಂದ್ರ ದಾಸ್ ಧರ್ಮ ನಿಂದನೆ ಮಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿತ್ತು. ಆದರೆ ನಂತರ ನಡೆದ ಪೊಲೀಸ್ ಮತ್ತು ತನಿಖಾ ವರದಿಗಳ ಪ್ರಕಾರ ಅವರು ಧರ್ಮ ನಿಂದನೆ ಮಾಡಿದ್ದಾರೆ ಎಂಬುದಕ್ಕೆ ಯಾವುದೇ ಪಕ್ಕಾ ಸಾಕ್ಷ್ಯ ಲಭ್ಯವಾಗಿಲ್ಲ. ಅಂದರೆ ತಪ್ಪು ಆರೋಪದ ಆಧಾರದಲ್ಲಿ ಕೊಲೆ ನಡೆದಿದೆ ಎಂದು ತನಿಖೆ ಸೂಚಿಸಿದೆ. ಬಂಧನ ಮತ್ತು ಸರ್ಕಾರದ ಪ್ರತಿಕ್ರಿಯೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕನಿಷ್ಠ 7ರಿಂದ 10 ಮಂದಿ ಆರೋಪಿಗಳನ್ನು ಬಂಧಿಸಲಾಗಿದೆ. ಬಾಂಗ್ಲಾದೇಶದ ಆಂತರಿಕ ಸರ್ಕಾರ ಮತ್ತು ಪೊಲೀಸ್ ಅಧಿಕಾರಿಗಳು ಈ ಘಟನೆಯನ್ನು ತೀವ್ರವಾಗಿ ಖಂಡಿಸಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಸರ್ಕಾರ ಭರವಸೆ ನೀಡಿದೆ. ವ್ಯಾಪಕ ಪರಿಣಾಮ. ಈ ಘಟನೆ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರ ಸುರಕ್ಷತೆ ಕುರಿತು ಗಂಭೀರ ಚರ್ಚೆ ಹುಟ್ಟಿಸಿದೆ. ಮಾನವ ಹಕ್ಕು ಸಂಘಟನೆಗಳು ಮತ್ತು ಅಂತಾರಾಷ್ಟ್ರೀಯ ವೀಕ್ಷಕರು ಮಾಬ್ ನ್ಯಾಯ, ಮಾಬ್ ಜಸ್ಟಿಸ್ ಮತ್ತು ಅಲ್ಪಸಂಖ್ಯಾತರ ಮೇಲೆ ನಡೆಯುವ ಹಿಂಸಾಚಾರ ಬಗ್ಗೆ ಆತಂಕ ವ್ಯಕ್ತಪಡಿಸಿದ್ದಾರೆ. ಸಂಕ್ಷಿಪ್ತವಾಗಿ, ದೀಪು ಚಂದ್ರ ದಾಸ್ ಅವರು ಬಾಂಗ್ಲಾದೇಶದ ಒಬ್ಬ ಸಾಮಾನ್ಯ ಹಿಂದೂ ಕಾರ್ಮಿಕ. ತಪ್ಪು ಧರ್ಮ ನಿಂದನೆ ಆರೋಪದ ಹಿನ್ನೆಲೆಯಲ್ಲಿ ಜನ ಗುಂಪು ಅವರ ಮೇಲೆ ದಾಳಿ ಮಾಡಿ ಹತ್ಯೆ ಮಾಡಿದೆ. ನಂತರದ ತನಿಖೆಯಲ್ಲಿ ಅವರು ತಪ್ಪು ಮಾಡಿದ್ದಾರೆ ಎಂಬುದು ಸಾಬೀತಾಗಿದೆ. ಆರೋಪಿಗಳನ್ನು ಬಂಧಿಸಲಾಗಿದೆ. ಆದರೆ ಈ ಘಟನೆ ಅಲ್ಪಸಂಖ್ಯಾತರ ಸುರಕ್ಷತೆ ಕುರಿತು ದೊಡ್ಡ ಪ್ರಶ್ನೆ ಎಬ್ಬಿಸಿದೆ. ವಿವಿಧ ವಿಷಯದೊಂದಿಗೆ ಘಟನೆಗಳೊಂದಿಗೆ ದೇಶದಾದ್ಯಂತ ಹಾಗೂ ರಾಜ್ಯ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಎಲ್ಲ ಮಹತ್ವದ ಬೆಳವಣಿಗೆಗಳಿಗಾಗಿ ನಮ್ಮೊಂದಿಗೆ ಇರಿರಿ. ಮುಂದಿನ ಸುದ್ದಿಯಲ್ಲಿ ಮತ್ತೆ ಭೇಟಿಯಾಗೋಣ. ಜನನಿ ಜನ್ಮಭೂಮಿ ನ್ಯೂಸ್ ನೆಟ್ವರ್ಕ್ ಕಲಬುರಗಿ. ನಮಸ್ಕಾರ.